ಯೂಟ್ಯೂಬರ್ ಸಮೀರ್ ವಿರುದ್ಧ ಕೊನೆಗೂ ಎಫ್ಐಆರ್ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಬಳ್ಳಾರಿಯ ಕೌಲ್ ಬಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದಂತಹ ಸಮೀರ್ ಸೋಷಿಯಲ್ ಮೀಡಿಯಾದಲ್ಲಿ ತಲ್ಲಣ ಸೃಷ್ಟಿಯಾಗಿದ್ದಂತಹ ವಿಡಿಯೋದು. ಸಮೀರ್ ವಿಡಿಯೋಗೆ 1.4 ಕೋಟಿ ಜನರು ವ್ಯೂಸ್ ಇತ್ತು. ಯೂಟ್ಯೂಬರ್ ಸಮೀರ್ ವಿರುದ್ಧ ಕೊನೆಗೂ ಕೂಡ ಎಫ್ಐಆರ್ ಆಗಿದೆ. ಎಫ್ಐಆರ್ ಹಾಕಿದವರು ಯಾರು? ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಬಳ್ಳಾರಿಯಲ್ಲಿ, ಅದರಲ್ಲೂ ಕೂಡ ಕೌಲ್ ಬಜಾರ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲೆಯಾಗಿದೆ. ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ರು. ನಾನು ಆಗ್ಲೇ ಹೇಳಿದೆ, ದಾಖಲೆಗಳ ಸಮೇತ ವಿಡಿಯೋ ಮಾಡಿದ್ರೆ ಸಮೀರ್ ನಿಮಗೆ ಈ ಒಂದು ಪರಿಸ್ಥಿತಿ ಬರ್ತಾ ಇತ್ತಾ? ಊಹಾಪೋಹಗಳನ್ನ ಮಾತಾಡಿದ್ದೀರಾ ಎನ್ನುವಂತಹ ಕಾರಣಕ್ಕೋಸ್ಕರ ಹಾಕೊಂಡು ರುಬ್ಬುತ್ತಾ ಇದ್ದಾರೀಗ. ಅದೇ ದಾಖಲೆಗಳನ್ನ ತೆಗೆದುಕೊಂಡು ಬಂದಿದ್ರೆ ಈ ಪರಿಸ್ಥಿತಿ ಬರ್ತಿತ್ತ? ರಾಜಾರೋಷವಾಗಿ ದಾರಿಯಲ್ಲಿ ನಿಂತ್ಕೊಂಡು ಕೂಡ ಹೇಳ್ಬೋದಿತ್ತು ನೀವು ಮಾಡಿದ ತಪ್ಪು ಅಂತ. ದಾಖಲಾತಿ ಇಲ್ಲದೆ ಊಹಾಪೋಹಗಳನ್ನ ಸೃಷ್ಟಿ ಮಾಡಿದ್ದೀರಾ ಅನ್ನುವಂತಹ ಒಂದು ದೂರು ನಿಮ್ಮ ಮೇಲಿದೆ. ಈಗ ಅದಕ್ಕೆ ತಗಲಾಕೊಂಡಿರೋದು ನೀವು. ಓಕೆ, ಇದೇ ವಿಚಾರವಾಗಿ ಈಗ ಎಫ್ಐಆರ್ ಕೂಡ ಅವರ ಮೇಲೆ ದಾಖಲೆಯಾಗಿದೆ. ಸೌಜನ್ಯ ಈ ಒಂದು ಕೇಸ್ ವಿಚಾರವಾಗಿ ತಾವು ಬಾಯಿಗೆ ಬಂದಾಗ ಮಾತಾಡಿದ್ದಾರೆ ಎನ್ನುವಂತಹ ಕಾರಣಕ್ಕೋಸ್ಕರ ಸಮೀರ್ ಅವರ ಮೇಲೆ ಎಫ್ಐಆರ್ ಈಗ ದಾಖಲೆ ಆಗಿದೆ. ವಿಡಿಯೋ ಮಾಡೋಕ್ಕಿಂತ ಮುಂಚೆ ಸಾಕ್ಷಿಗಳನ್ನ ಇಟ್ಟು ವಿಡಿಯೋದಲ್ಲಿ ತೋರಿಸಿದ್ರೆ ಈ ಒಂದು ಡೊಂಬರಾಟ ಆಗೋಕೆ ಚಾನ್ಸೇ ಇರಲಿಲ್ಲ. ಸತ್ಯದ ವಿಚಾರವಾಗಿ, ಸತ್ಯದ ಪರವಾಗಿ ನೀವು ಮಾತನಾಡಿದ್ದೀರಿ ಅಂದರೆ ಸಾಕ್ಷಿಗಳನ್ನ ಕೊಡೋಕೆ ಏನಾಗಿತ್ತು ನಿಮಗೆ ಪ್ರಾಬ್ಲಮ್ಮು? ಧರ್ಮಸ್ಥಳ ಹಾರರ್ ಎನ್ನುವಂತಹ ಒಂದು ಕಂಟೆಂಟ್ ಇಟ್ಟುಕೊಂಡು ದೂತ ಎನ್ನುವಂತಹ ತಮ್ಮ ಚಾನೆಲ್ ಅಲ್ಲಿ, ಅಂದ್ರೆ ಅದರ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಾಕಿರುವಂತಹ ನೀವು ಸರಿಯಾದ ಸಾಕ್ಷಿಯನ್ನ ಯೂಸ್ ಮಾಡಬೇಕಾಗಿತ್ತು. ಈಗ ನಿಮ್ಮ ಮೇಲೆ ಎಫ್ಐಆರ್ ಬರುವಂತಹ ಸ್ಥಿತಿ ನಿರ್ಮಾಣವೇ ಆಗ್ತಾ ಇರಲಿಲ್ಲ. ಸಮೀರ್, ನೀವೆಲ್ಲೇ ಇದ್ರೂ ಕೂಡ ಈಗ ಎಫ್ಐಆರ್ ಹಾಕಿದ ಮೇಲೆ ಪೊಲೀಸರು ಬಂದು ಒದ್ದೆಳ್ಕೊಂಡು ಹೋಗ್ತಾರೆ. ಇಷ್ಟು ದಿನ ಎತ್ತಿ ಆಡಿಸಿದಂತಹ ಜನಸಾಮಾನ್ಯರೇ ಈಗ ಅದು ಸುಳ್ಳಾಗಿರಬಹುದು ಅನ್ನುವಂತಹ ಪ್ರಶ್ನಾರ್ಥಕ ಚಿಹ್ನೆಗೆ ಬರ್ತಿದ್ದಾರೆ ಅಂತಂದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಸಮೀರ್ ವಿಡಿಯೋವನ್ನ 1.4 ಕೋಟಿ ಜನರು ನೋಡಿದ್ದಾರೆ. ಯೂಟ್ಯೂಬರ್ ಸಮೀರ್ ವಿರುದ್ಧ ಅವ್ರು ಹಾಕಿದ್ದೇ 3 ಮತ್ತೊಂದು ವಿಡಿಯೋ. ಅದು ಕೂಡ ಮೋದಿಗೆ ಬೈದಿದ್ದೊಂದು, ಚಕ್ರವರ್ತಿ ಸುಲಿಬೆಲೆಗೆ ಬೈದಿದ್ದೊಂದು, ಅದೇ ರಾಜ್ಕುಮಾರ್ ಕಿಡ್ನಾಪ್ ಹಾಕಿರೋದು ಒಂದು. ಇದೇ ಥರಗಳ ವಿಡಿಯೋಗಳನ್ನ ಹಾಕ್ತಾ ಇದ್ದೀರಾ. ಈ ಮೋದಿ ವಿಡಿಯೋ, ಸುಲಿಬೆಲೆ ಅವರ ವಿಡಿಯೋಕ್ಕೆ ಮತ್ತೆ ಈ ಧರ್ಮಸ್ಥಳ ಹಾರರ್ ಎನ್ನುವಂತಹ ವಿಡಿಯೋಕ್ಕೆ ಕೇಸರಿ ಖಲಿಗಳು ಕೆಂಡಾಮಂಡಲವಾಗಿದ್ದಾರೆ. ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಈಗ ಒದ್ದು ಕರ್ಕೊಂಡು ಹೋಗ್ತಾರೆ. ಹೋಗಿ ಸಾಕ್ಷಿಗಳನ್ನ ಇಟ್ಟು ವಿಡಿಯೋ ಮಾಡಿದ್ರೆ ನಿಮ್ಮ ಪರಿಸ್ಥಿತಿ ಈ ತರ ಬರ್ತಾ ಇರಲಿಲ್ಲ. ಈಗ ಯಾರು ಬಂದು ನಿಮ್ಮನ್ನ ಕಾಪಾಡ್ತಾರೆ? ಯಾರು ಬಂದು ನಿಮ್ಮನ್ನ ಕಾಪಾಡ್ತಾರೆ? ಎಸ್, 14 ವರ್ಷಗಳ ಹಿಂದೆ ಧರ್ಮಸ್ಥಳದ ಬಳಿ ನಡೆದಿದ್ದಂತಹ ಪ್ರಕರಣ ಇದಾಗಿತ್ತು. ಸಮೀರ್ ವಿಡಿಯೋ ಬೆನ್ನಲ್ಲೇ ಎಡಿಜಿಪಿ ಫುಲ್ ಅಲರ್ಟ್. ಸಮೀರ್ ಮೇಲೆ ನಿಗಾ ವಹಿಸಲು ಸೂಚಿಸಿದ್ದಂತಹ ಎಡಿಜಿಪಿ ಸೂಚನೆ ಬೆನ್ನಲ್ಲೇ ಸ್ವಯಂ ಪ್ರೇರಿತ ಪ್ರಕರಣ. ಸಮೀರ್ ವಿರುದ್ಧ ಕ್ರಮಕ್ಕೆ ಮುಂದಾಗಿರುವಂತಹ ಪೊಲೀಸರು. ಎಡಿಜಿಪಿ ಹಿತೇಂದ್ರ ಆದೇಶದ ಬೆನ್ನಲ್ಲೇ ಖಾಕಿ ಅಲರ್ಟ್. ಸಾಮಾಜಿಕ ಜಾಲತಾಣಗಳ ಮೇಲೆ ಖಾಕಿ ಕಣ್ಗಾವಲು. ಭಾರಿ ಚರ್ಚೆಗೆ ಗ್ರಾಸವಾಗ್ತಿರುವಂತಹ ಸಮೀರ್ ವಿಡಿಯೋ ಬೆನ್ನಲ್ಲೇ ಡಿಜಿಪಿ ಫುಲ್ ಅಲರ್ಟ್ ಆಗಿದ್ದಾರೆ.
ಸಮೀರ್ ಮೇಲೆ ನಿಗಾವನ್ನ ವಹಿಸಲು ಸೂಚಿಸಿದ್ದಂತಹ ಎಡಿಜಿಪಿ 14 ವರ್ಷಗಳ ಹಿಂದೆ ಧರ್ಮಸ್ಥಳದ ಬಳಿ ನಡೆದಿದ್ದಂತಹ ಪ್ರಕರಣವನ್ನ ಇವರು ಮಾತನಾಡಿರ್ತಾರೆ. ಎಡಿಜಿಪಿ ಹಿತೇಂದ್ರ ಅವರು ಈಗ ಫುಲ್ ಅಲರ್ಟ್ ಆಗಿದ್ದಾರೆ. ಎಡಿಜಿಪಿ ಹಿತೇಂದ್ರ ಆದೇಶದ ಮೇರೆಗೆ ಬೆನ್ನಲ್ಲೇ ಈ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಅಂದ್ರೆ FIR ಮಾಡಿರೋದು ಬೆಳಕಿಗೆ ಬಂದಿದೆ. ಭಾರಿ ಚರ್ಚೆಗೆ ಗ್ರಾಸವಾಗ್ತಿರುವಂತಹ ಸಮೀರ್ ವಿಡಿಯೋ 1.4 ಕೋಟಿ ವ್ಯೂಸ್ ಅನ್ನ ಹೊಂದಿದ್ದಂತಹ ಈ ಒಂದು ವಿಡಿಯೋ ಮೇಲೆ ಡಿಜಿಪಿ ಕಂಡು ಬಿದ್ದಿದೆ. FIR ಕೂಡ ದಾಖಲೆ ಆಗಿದೆ. ಸಮೀರ್ ಮೇಲೆ ನಿಗಾ ವಹಿಸಿದ್ದಂತಹ ಎಡಿಜಿಪಿ ಸೂಚನೆ ಬೆನ್ನಲ್ಲೇ ಸ್ವಯಂ ಪ್ರೇರಿತ ಪ್ರಕರಣವನ್ನ ದಾಖಲೆ ಮಾಡಿಕೊಂಡಿದ್ದಾರೆ. ನಾನು ಆಗ್ಲೇ ಅಂದೆ, ಸಮೀರ್ ಬೇಕಿತ್ತ ಇವೆಲ್ಲ ಫೇಮಸ್ ಆಗೋಗೋಸ್ಕರ ಸಾಕ್ಷಿ ರಹಿತವಾದ ಊಹಾಪೋಹಗಳ ವಿಚಾರವನ್ನ ಮಾತನಾಡೋದು. ಯಾಕಂತಂದ್ರೆ ನಾನು ಒಂಥರ ಹೇಳಿದ್ರೆ ಬೇರೆಯವರು ಒಂಥರ ಹೇಳ್ತಾರೆ ವಿಚಾರಗಳನ್ನ. ಹಾಗೆ ಸತ್ಯಾಸತ್ಯತೆ ಎಲ್ಲಿ ನೆನಪಾಗುತ್ತೆ ನಮಗೆ, ಎಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ ಅದರ ಜೊತೆಗೆ ಸಾಕ್ಷಿಯನ್ನ ಇಟ್ಟುಕೊಂಡಾಗ. ಹೌದು, ಕೋರ್ಟ್ ಯಾಕೆ ಸಾಕ್ಷಿಗಳನ್ನ ಇಟ್ಕೊಳ್ಳುತ್ತೆ, ಸಾಕ್ಷಿಗಳನ್ನ ಕೇಳುತ್ತೆ ಅಂತಂದ್ರೆ ಇದೇ ಕಾರಣಕ್ಕೆ. ಊಹಾಪೋಹಗಳ ಸುದ್ದಿಗಳನ್ನ ಯಾರು ನಂಬಾರ್ದು, ಆ ಒಂದು ಕಾರಣಕ್ಕೆ ಸಾಕ್ಷಿ ಬೇಕು ಅನ್ನುವಂತಹ ವಿಚಾರವಾಗಿ ಸಾಕ್ಷಿಗಳಿರುತ್ತೆ. ನೀವು ಸಾಕ್ಷಿನೇ ಕೊಡದೆ ಸತ್ಯ ಕತೆ ಹೇಳ್ತೀನಿ ಅಂತ ಯೂಟ್ಯೂಬಲ್ಲಿ ಕೂತ್ಕೊಂಡ್ರೆ ಜನಸಾಮಾನ್ಯರಿಗೆ ಈ ಪ್ರಶ್ನೆಯನ್ನ ಕೇಳಲೇಬೇಕು. ನಾನು ಏನಾಗಿತ್ತು, ಮೊದಲು ಈ ವಿಡಿಯೋವನ್ನ ಮಿಸ್ ಮಾಡಬೇಡಿ, ಡಿಲೀಟ್ ಮಾಡೋಕ್ಕಿಂತ ಮುಂಚೆ ನೋಡಿ ಅಂತ ಹೇಳ್ತಾ ಇದ್ದಂತಹ ಟ್ರೋಲ್ ಪೇಜಸ್ಗಳು ಗಪ್ ಚುಪ್ ಆಗಿಬಿಟ್ಟಿದೆ. 14 ವರ್ಷಗಳ ಹಿಂದೆ ಈ ಒಂದು ಧರ್ಮಸ್ಥಳದ ಬಳಿ ನಡೆದಿದ್ದಂತಹ ಪ್ರಕರಣದ ಬೆನ್ನಲ್ಲೇ ಸಾಕ್ಷಿಗಳನ್ನ ಇಟ್ಕೊಂಡು ಮಾತಾಡಬೇಕಾಗಿತ್ತು, ಆದರೆ ಮಾಡಿಲ್ಲ. ಈಗ ಎಡಿಜಿಪಿ ಹಿತೇಂದ್ರ ಅವರ ಫುಲ್ ಅಲರ್ಟ್ ಅನ್ನ ಮಾಡಿದ್ದಾರೆ. ಸಮೀರ್ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ. ಎಸ್ ಸಾಹಿಲ್, ಈ ಕೇಸ್ ಬಗ್ಗೆ ಅಂದ್ರೆ ಎಡಿಜಿಪಿ ಹಿತೇಂದ್ರ ಅವರ ಆದೇಶದ ಬಗ್ಗೆ ಏನ್ ಹೇಳ್ತೀರಿ? ಕಾವ್ಯ, ಕರ್ನಾಟಕದ ಯೂಟ್ಯೂಬ್ ಇತಿಹಾಸದಲ್ಲಿ ಕಳೆದ 2 ದಿನದ ಹಿಂದೆ ಬೆಂಕಿ ಒಂದು ಬೀಳುತ್ತೆ. ಆ ಬೆಂಕಿ 14 ವರ್ಷದ ಹಿಂದೆ ನಡೆದು ಹೋದಂತಹ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನ ಹೊತ್ತಿ ಉರಿಯುವಂತೆ ಮಾಡುತ್ತೆ. ಕಾವ್ಯ, ಈ ಪ್ರಕರಣದಲ್ಲಿ ಯಾರೂ ಕೂಡ ಊಹಿಸದೆ ಇರೋ ರೀತಿಯಲ್ಲಿ ವಿಡಿಯೋ ಒಂದು ಪ್ರತ್ಯಕ್ಷವಾಗುತ್ತೆ. 30 ನಿಮಿಷಕ್ಕೂ ಹೆಚ್ಚು ಕಂಟೆಂಟ್ ಇರುವಂತಹ ಒಂದು ವಿಡಿಯೋ ಕರ್ನಾಟಕದಾದ್ಯಂತ ಊರೂರು ದಾಟಿ ಕೊನೆಗೆ ವಿದೇಶದವರೆಗೂ ಕೂಡ ಸಂಚಲನ ಮೂಡಿಸಿದಂತಹ ಒಂದು ವಿಡಿಯೋ ಆಗಿತ್ತು. ಆ ವಿಡಿಯೋದ ವಾರಿಸುದಾರ ದೂತ ಸಮೀರ್ ಎನ್ನುವಂತಹ ವ್ಯಕ್ತಿ. ಹಾಗಾದ್ರೆ ಈ ಸಮೀರ್ ಎನ್ನುವಂತಹ ವ್ಯಕ್ತಿ ಆ ಕಂಟೆಂಟ್ನಲ್ಲಿ ಉಲ್ಲೇಖ ಮಾಡಿದಂತಹ ಕೆಲ ಅಂಶಗಳು ಈಗ ವಿವಾದವಾಗಿದೆ. ಆರಂಭದಲ್ಲೇ ಒಂದು ಅಪ್ಡೇಟ್ ಅನ್ನು ಕೊಟ್ಟು ಬಿಡ್ತೀನಿ. ಈಗ ಸಮೀರ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅದರಲ್ಲೂ ಕೂಡ ಬಳ್ಳಾರಿಯ ಟೌನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ಸ್ವಯಂ ಪ್ರೇರಿತವಾದಂತಹ ದೂರು ದಾಖಲಾಗಿರುವಂತಹದ್ದು. ಇಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಳ್ಳೋದಕ್ಕೂ ಕೂಡ ಒಂದಷ್ಟು ರೀತಿ ರಿವಾಜುಗಳಿರ್ತಾವೆ ಕಾನೂನಿನಲ್ಲಿ. ಒಂದು ವಿಚಾರ, ಒಂದು ಹೇಳಿಕೆ, ಒಂದು ಭಾಷಣ, ಒಂದು ಸ್ಟೇಟ್ಮೆಂಟ್ ಏನಾದರೂ ಆ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಅಡ್ಡಿಪಡಿಸಬಹುದಾದಂಥ ವಿಚಾರವಾಗಿದ್ದರೆ ಅಲ್ಲಿ ಪೊಲೀಸ್ನವರು ಮೊದಲು ಆ ವ್ಯಕ್ತಿ ಅಥವಾ ಆ ವಸ್ತು ಅಥವಾ ಆ ಒಂದು ಯಾವುದೇ ಆಗಿರಲಿ ಅವನ ವಿರುದ್ಧ FIR ದಾಖಲು ಮಾಡ್ತಾರೆ. ಈಗ ಆಗಿರ್ತಕ್ಕಂತಹದ್ದು ಕೂಡ ಅದೇ. ಆದರೆ ಈ ಪ್ರಕರಣದಲ್ಲಿ ಆರಂಭದಲ್ಲಿ ಆ ವ್ಯಕ್ತಿಗೆ, ಅದಕ್ಕೆ ಸಂಬಂಧಪಟ್ಟಂತ ಆರೋಪಿಗೆ ನೋಟಿಸ್ ಇಶ್ಯೂ ಮಾಡಲಾಗುತ್ತೆ. ಈಗ ಟೌನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿರ್ತಕ್ಕಂತಹದ್ದು ದೂತ ಸಮೀರ್ ಎನ್ನುವಂತಹ ವ್ಯಕ್ತಿಗೆ ನೋಟಿಸ್ ಕೂಡ ಜಾರಿಯಾಗಿದೆ. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಆತ ಉಲ್ಲೇಖ ಮಾಡಿರ್ತಕ್ಕಂಥ ಯಾವ ಅಂಶ ವಿವಾದವಾಯಿತು? ಈ ಪ್ರಕರಣ ದಾಖಲಾಗಿರ್ತಕ್ಕಂತಹದ್ದು ಕೂಡ ಕೆಲ ಮಾನದಂಡಗಳ ಅಡಿಯಲ್ಲಿ. ಧರ್ಮಸ್ಥಳ ಎನ್ನುವಂತಹ ಹಿಂದೂಗಳ ಪವಿತ್ರ ಸ್ಥಳ ಎಂದು ಹೇಳಲಾಗುವ ಆ ಒಂದು ಪವಿತ್ರ ಕ್ಷೇತ್ರದ ಭಕ್ತಾದಿಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಿದೆ ಆ ಕಂಟೆಂಟ್ ಅಥವಾ ಆ ಒಂದು ವಿಚಾರ ಎನ್ನುವಂತಹದ್ದು. ಅದರ ಆಧಾರದಡಿಯಲ್ಲಿ ಈಗ ಪ್ರಕರಣ ದಾಖಲಾಗಿರ್ತಕ್ಕಂತಹದ್ದು. ಕಾವ್ಯ, ಎಲ್ಲೋ ಒಂದು ಕಡೆ ರಾಜ್ಯಾದ್ಯಂತ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಯಾರು ಹೇಳದೇ ಇರತಕ್ಕಂತಹ ಯಾರು ಕೂಡ ತೋರ್ಪಡಿಸಲು ಸಾಧ್ಯವೇ ಇಲ್ಲದಂತಹ ಧೈರ್ಯವನ್ನ ಸಮೀರ್ ಎನ್ನುವಂತಹ ಯುವಕ ತೋರಿಸಿದ್ದಾನೆ. ಆತನ ವಿರುದ್ಧ ಯಾಕೆ ಕಾಂಗ್ರೆಸ್ ಸರ್ಕಾರ ಈ ತರಹದ ಒಂದು ಧೋರಣೆ ತೋರ್ತಾ ಇರತಕ್ಕಂತಹದ್ದು? ನಿಮಗೆ ನೆನಪಿರಬಹುದು, ನಿನ್ನೆಯ ಕೆಲ ವಿದ್ಯಮಾನಗಳು
ರಾತ್ರೋರಾತ್ರಿ ವಿಡಿಯೋ ವೈರಲ್ ಆಗುತ್ತೆ. ಎಡಿಜಿಪಿ ಒಂದು ಸುತ್ತೋಲೆಯನ್ನು ಹೊರಡಿಸ್ತಾರೆ. ಆ ಸುತ್ತೋಲೆಯಲ್ಲಿ ರಾಜ್ಯದ ಎಲ್ಲ ಪೊಲೀಸ್ ಇಲಾಖೆಯ ಘನವೆತ್ತ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಡಲಾಗುತ್ತೆ. ನೀವು ಜಾಗೃತರಾಗಿರಿ, ಈ ತರಹದೊಂದು ವಿಡಿಯೋ ಹರಿದಾಡ್ತಾ ಇದೆ, ಈ ವಿಡಿಯೋದ ಕಾರಣದಿಂದಾಗಿ ಅಹಿತಕರ ಘಟನೆ ಸಂಭವಿಸಬಹುದು, ನೀವು ಯಾಕಿನ್ನೂ ಕೂಡ ಎಚ್ಚೆತ್ತುಕೊಳ್ಳಲಿಲ್ಲ, ಪೊಲೀಸರನ್ನ ಎಚ್ಚರಿಸುವಂತಹ ಒಂದು ಕರಗಂಟೆ. ಆ ಸುತ್ತೋಲೆಯೂ ಕೂಡ ಒಂದಷ್ಟು ಸಂಚಲನವನ್ನು ಮೂಡಿಸಿತ್ತು. ಒಟ್ಟಾರೆ ಸಮೀರ್ ಎನ್ನುವಂತಹ ವ್ಯಕ್ತಿ ಮಾಡಿರ್ತಕ್ಕಂತಹ ಒಂದು ವಿಡಿಯೋದಲ್ಲಿ 14 ವರ್ಷದ ಹಿಂದೆ ಧರ್ಮಸ್ಥಳ ಕ್ಷೇತ್ರದ ಪಾಂಗಳ ಎನ್ನುವಂತಹ ಗ್ರಾಮದ ಕಾರ್ಗತ್ತಲ ಕಾಡಿನಲ್ಲಿ ಕ್ರೂರ ಕೈಗಳಿಂದ ಅತ್ಯಾಚಾರಕ್ಕೆ ಒಳಪಟ್ಟಿದ್ದಂತಹ ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳ ಅತ್ಯಂತ ಭಯಾನಕ, ಭೀಕರ, ಭೀಭತ್ಸ ರೂಪದ ಅತ್ಯಾಚಾರ ಪ್ರಕರಣವನ್ನ ರಾಜ್ಯಕ್ಕೆ ಮತ್ತೆ ಪರಿಚಯಿಸಿದ್ದು. ಆದರೆ ಆ ವಿಡಿಯೋದಲ್ಲಿ ಸಮೀರ್ ಎನ್ನುವಂತಹ ವ್ಯಕ್ತಿ ಉಲ್ಲೇಖ ಮಾಡಿದಂತಹ ಊರಿನ ದೊಡ್ಡ ಗೌಡರು ಯಾರು, ಶ್ರೀ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ದೊಡ್ಡ ಗೌಡರು ಯಾರು, ಇದು ಕೂಡ ವ್ಯಾಪಕ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಒಂದು ವರ್ಗ ಸಮೀರ್ನನ್ನ ಬೆಂಬಲಿಸಿದ್ರೆ, ಮತ್ತೊಂದು ವರ್ಗ ಸಮೀರ್ನನ್ನ ಸ್ಕ್ರಿಪ್ಟೆಡ್ ಆಗಿ ಯಾರೋ ಒಬ್ಬರು ರಚಿಸಿದಂತಹ ಕಥೆಗೆ ಸಮೀರ್ ಒಬ್ಬ ನಟನಾಗಿ ನಟಿಸ್ತಾ ಇದ್ದಾನೆ ಎನ್ನುವಂತಹ ರೀತಿಯ ಆರೋಪಗಳು ಕೂಡ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಈತ ದುಡ್ಡಿಗಾಗಿ ಈ ವಿಚಾರವನ್ನ ಅಥವಾ ಈ ಒಂದು ವಿಡಿಯೋವನ್ನು ಹಂಚಿದ್ದಾನೆ ಎನ್ನುವಂಥ ಆರೋಪವೂ ಕೂಡ ಇದೆ. ಸಮೀರ್ ವಿರುದ್ಧ ಸಾಕಷ್ಟು ಆರೋಪಗಳ ಜೊತೆಗೆ ದೇಶ ವಿದೇಶಗಳಿಂದಲೂ ಕೂಡ ಆತನಿಗೆ ಪ್ರಶಂಸೆಗಳು ವ್ಯಕ್ತವಾಗ್ತಾ ಇದೆ. ಒಂದು ಸಮುದಾಯದ ಹುಡುಗಿಯನ್ನ ಅತ್ಯಂತ ಅಮಾನುಷವಾಗಿ ಅತ್ಯಾಚಾರ ಮಾಡಲಾಗಿದೆ. ಇನ್ಫ್ಲೂಯೆನ್ಸ್ ಬಳಸಿಕೊಂಡು ಆರೋಪಿಗಳು ಅಥವಾ ಹಂತಕರು ತಪ್ಪಿಸಿಕೊಂಡಿದ್ದಾರೆ. ಹಾಗಾಗಿ ಅವರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಸಮೀರ್ನನ್ನ ಕಟ್ಟಿ ಹಾಕುವ ಪ್ರಯತ್ನಗಳು ನಡೀತಾ ಇದೆ ಎನ್ನುವಂತಹ ಕೆಲ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕಾವ್ಯ, ಎಸ್ ಸಾಹಿಲ್, ಯಾವುದೇ ಒಂದು ಸಾಕ್ಷಿ ಅಥವಾ ಪುರಾವೆಯನ್ನ ಇಟ್ಟುಕೊಂಡು ಅದೇ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹಾಕಿದ್ರೆ ಇಂಥ ಪರಿಸ್ಥಿತಿ ಆತನಿಗೆ ಬರ್ತಾ ಇರಲಿಲ್ಲ ಅಂತ. ಕಾವ್ಯ, ಇಲ್ಲಿ ಸಮೀರ್ ಮತ್ತೆ ಪುನರುಚ್ಚರಿಸ್ತಾ ಇರ್ತಕ್ಕಂಥ ವಿಚಾರವೂ ಒಂದಿದೆ. ನಿನ್ನೆ ಆತ ಅಜ್ಞಾತರಾಗಿದ್ದಾರೆ, ನಿಗೂಢರಾಗಿದ್ದಾರೆ ಎನ್ನುವಂಥ ವಿಚಾರಗಳು ಸಾಕಷ್ಟು ಚರ್ಚೆಗಳಾಗಿತ್ತು. ಆದರೆ ಆತ ಒಂದು ವಿಡಿಯೋದ ಮುಖಾಂತರವಾಗಿ ಪ್ರತ್ಯಕ್ಷಗೊಂಡು ಎಲ್ಲ ದಾಖಲೆ, ಎಲ್ಲ ಪುರಾವೆ, ಎಲ್ಲ ಎವಿಡೆನ್ಸ್ಗಳನ್ನು ಇಟ್ಟುಕೊಂಡೇ ನಾನು ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀನಿ. ಆ ವಿಚಾರವನ್ನು ನಾನು ಈಗಲೂ ಕೂಡ ಆ ವಿಚಾರಕ್ಕೆ ಬದ್ಧನಾಗಿದ್ದೀನಿ. ಯಾವುದೇ ಕಾರಣಕ್ಕೂ ಕೂಡ ನಾನು ನಿರಾಕರಿಸೋದಿಲ್ಲ. ನನ್ನ ವಿರುದ್ಧ ಕ್ರಮಗಳಾದರೂ ಕೂಡ ನನ್ನಲ್ಲಿ ಸಾಕಷ್ಟು ಬಲವಾದ, ಪ್ರಬಲವಾದ, ಸದೃಢವಾದ ಸಾಕ್ಷ್ಯಗಳು ನನ್ನ ಬಳಿ ಇದೆ. ಕೇವಲ ಮೌಖಿಕವಾದಂತಹ ವಿಚಾರಕ್ಕೆ ನಾನು ಸೀಮಿತವಾಗಿಲ್ಲ, ನನ್ನಲ್ಲಿ ಎಲ್ಲ ದಾಖಲೆಗಳನ್ನು ಕೂಡ ಇಟ್ಟುಕೊಂಡಿದ್ದೇನೆ ಎನ್ನುವಂತಹ ಮಾತುಗಳು ಕೂಡ ಸಮೀರ್ನಿಂದ ವ್ಯಕ್ತವಾಗಿದೆ. ಕಾವ್ಯ, ಈಗ FIR ದಾಖಲೆಯಾಗಿದೆ. ಮುಂದೆ ಆತನ ಪರಿಸ್ಥಿತಿ ಏನು? ಸರಿಯಾದ ದಾಖಲೆ ಪುರಾವೆಯನ್ನ ಕೊಟ್ರೆ ಬಿಟ್ಟು ಬಿಡ್ತಾರ ಹಾಗಾದ್ರೆ, ಅಥವಾ ಈಗ ದೊಡ್ಡಗೌಡರ ಪರಿಸ್ಥಿತಿ ಏನಾಗುತ್ತೆ? ಕಾವ್ಯ, ಇದು ಈ ಒಂದು ಪ್ರಕರಣ 14 ವರ್ಷದ ಹಿಂದೆ ನಡೆದಿರ್ತಕ್ಕಂತಹ ಪ್ರಕರಣ. ಈ ಪ್ರಕರಣ CBI ಎನ್ನುವಂತಹ ದೊಡ್ಡ ಉನ್ನತ ತನಿಖಾ ಸಂಸ್ಥೆಗಳು ಕೂಡ ಕ್ಲೀನ್ ಚಿಟ್ ಕೊಟ್ಟಿರ್ತಕ್ಕಂತಹ ಪ್ರಕರಣ. ಈ ಪ್ರಕರಣವನ್ನ ಸುಮ್ಮನೆ ಬೋಧಿಸೋದಕ್ಕೆ ಯಾರಿಗೂ ಕೂಡ ರೈಟ್ಸ್ಗಳು ಇರೋದಿಲ್ಲ. ಇನ್ನು ನಾನು ಭಾರತದ ಪ್ರಜೆ, ನಾನು ಭಾರತದ ಅಥವಾ ರಾಜ್ಯದ ಕನ್ನಡಿಗ ಅಂತ ಹೇಳಿ ಏನೇನೋ ಒದರೋದಕ್ಕೂ ಕೂಡ ಆಗೋದಿಲ್ಲ. ತನಿಖಾ ಸಂಸ್ಥೆಗಳಂತಹ ದೊಡ್ಡ ಇನ್ವೆಸ್ಟಿಗೇಷನ್ ಸಂಸ್ಥೆಗಳು ಕೂಡ ಕ್ಲೀನ್ ಚಿಟ್ ಕೊಟ್ಟಂತಹ ಪ್ರಕರಣವನ್ನ ಅತ್ಯಂತ ಸವಾಲಾಗಿ ಸ್ವೀಕರಿಸಿಕೊಂಡು ಸಮೀರ್ ಎನ್ನುವಂತಹ ವ್ಯಕ್ತಿ ಬಹಳಷ್ಟು ಸ್ಪಷ್ಟವಾಗಿ ಅದನ್ನ ಪ್ರಸ್ತುತಪಡಿಸಿದಾಗ ಸರ್ಕಾರ ಅಥವಾ ಕಾನೂನು ಅಥವಾ ಇಲ್ಲಿರ್ತಕ್ಕಂತಹ ಲೀಗಲ್ ಆತನಿಗೆ ಪ್ರಶ್ನೆ ಮಾಡುವಂತಹ ಸಾಧ್ಯತೆಗಳಿರ್ತವೆ. ಆದರೆ ಆತ ಎಲ್ಲಿಯವರೆಗೆ ಸಮರ್ಥವಾದಂಥ ಉತ್ತರವನ್ನು ಕೊಡೋದಿಲ್ವೋ ಅಲ್ಲಿಯವರೆಗೂ ಕೂಡ ಆತನಿಗೆ ಕಾನೂನು ಕಂಟಕಗಳು ಎದುರಾಗೋದ್ರಲ್ಲಿ ಯಾವುದೇ ತರಹದ ಸಂದೇಹಗಳಿಲ್ಲ. ಕಾವ್ಯ, ಮತ್ತೊಂದು ನೀವು ಕೇಳ್ತಾ ಇದ್ರಿ, ಈ ವಿಚಾರದಲ್ಲಿ ಸಮೀರ್ಗೆ ಏನಾದರೂ ಸಂಕಷ್ಟಗಳು ಎದುರಾಗಬಹುದಾ ಅಥವಾ ಆತನ ಕಂಟೆಂಟ್ನಲ್ಲಿ ಆವರಿಸಿಕೊಂಡಿರುವಂತಹ ದೊಡ್ಡ ಗೌಡರಿಗೆ ಏನಾದರೂ ಬೇರೆ ತರಹದ ಲೀಗಲ್ ಆದಂತಹ ಕಷ್ಟಗಳು ಎದುರಾಗಬಹುದಾ ಅಂತ ಹೇಳಿ. 14 ವರ್ಷಗಳಲ್ಲಿ ಈವರೆಗೂ ಎದುರಾಗದಂತಹ ಕಾನೂನು ಕಂಟಕ ದೊಡ್ಡ ಗೌಡರಿಗೆ ಈಗೇಕೆ ಬರುತ್ತೆ ಎನ್ನುವಂಥದ್ದು ಜನರ ಮಾತು, ನಮ್ಮ ಅಭಿಪ್ರಾಯ ಅಲ್ಲ. ಸೊ 14 ವರ್ಷಗಳಿಂದಲೂ ಕೂಡ ಪ್ರಭಾವಿ ವ್ಯಕ್ತಿಗಳು ಹಂತಕರನ್ನ ರಕ್ಷಣೆ ಮಾಡೋದ್ರಲ್ಲಿ ಸಕ್ರಿಯರಾಗಿದ್ದಾರೆ. ಹಂತಕರಿಗೆ ಯಾವುದೇ ತರಹದ ಶಿಕ್ಷೆಗಳ ಆಗೋದಿಲ್ಲ ಎನ್ನುವಂತಹ ಅಭಿಪ್ರಾಯಗಳ ಜೊತೆಗೆ ಈಗ ಸಮೀರ್ಗೂ ಕೂಡ ಕಾನೂನು ಕಂಟಕ ಎದುರಾಗಿರ್ತಕ್ಕಂತಹದ್ದು. ಕಾವ್ಯ, ಓಕೆ, ಈಗ ಸಮೀರ್ ಹತ್ರ ಸಾಕ್ಷಿ ಪುರಾವೆಗಳು ಇದ್ದಿದ್ದೇ ಹೌದಾಗಿದ್ರೆ ತಾನು ಮಾಡಿರುವಂತಹ ಯೂಟ್ಯೂಬ್ ಚಾನಲ್ ಇರುವಂತಹ ಕಂಟೆಂಟ್ ಒಳಗಡೆ ಹಾಕ್ಬೋದಿತ್ತು. ಅದು ಬಿಟ್ಟು ಈಗ ನನ್ನ ಹತ್ರ ಸಾಕ್ಷಿ ಆಧಾರಗಳು ಪುರಾವೆಗಳು ಇದೆ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿಯಾಗಿದೆ? ಆತ ಕಂಟೆಂಟ್ ಮಾಡಬೇಕಾದ್ರೆ, ಆ ವಿಡಿಯೋ ಮಾಡಬೇಕಾದ್ರೆ ಆ ಸಾಕ್ಷಿ ಪುರಾವೆಗಳನ್ನ ಇಟ್ಟು ಮಾಡಬೇಕಿತ್ತು ಅನ್ನುವಂಥದ್ದು.
ಕಾವ್ಯ, ಇಲ್ಲಿ ಒಂದು ಕಂಟೆಂಟ್ನಲ್ಲಿ ವಿಚಾರವನ್ನು ಪ್ರಸ್ತುತಪಡಿಸಬೇಕಾದ್ರೆ ಕೆಲವೊಂದು ದಾಖಲೆಗಳನ್ನು ಇಟ್ಟುಕೊಳ್ಳಬಹುದಾದಂತಹ ಅನಿವಾರ್ಯತೆಗಳಿರ್ತವೆ. ನಮ್ಮಲ್ಲಿನ ಕಾನೂನುಗಳು ಎಲ್ಲ ದಾಖಲೆಗಳನ್ನು ಕೂಡ ಕೇಳುತ್ತೆ. ಆತ ಪ್ರತಿಯೊಂದಕ್ಕೂ ಕೂಡ ಪ್ರಶ್ನಾರ್ಹನಾಗಿರ್ತಾನೆ, ಪ್ರತಿಯೊಂದು ಪ್ರಶ್ನೆಗೂ ಕೂಡ ಉತ್ತರಿಸಬೇಕು. ಸುಮ್ಮನೆ ಪ್ರಭಾವಿ ವ್ಯಕ್ತಿಗಳ ಹೆಸರು ಹೇಳುವಾಗಿಲ್ಲ, ಸುಮ್ಮನೆ ಪ್ರತಿಷ್ಠರ ವ್ಯಕ್ತಿತ್ವಕ್ಕೆ ಕಳಂಕ ತರುವಂಥ ಪ್ರಯತ್ನವೇನಾದರೂ ಆತ ಮಾಡಿದ್ದರೆ, ಅಥವಾ ವ್ಯವಸ್ಥಿತವಾಗಿ ಒಂದು ಧರ್ಮವನ್ನು ಅಥವಾ ಒಂದು ವ್ಯಕ್ತಿತ್ವಕ್ಕೆ ಘಾಸಿಗೊಳಿಸುವಂಥ, ಅಂದರೆ ಅವರ ಚಾರಿತ್ರ್ಯ ಹರಣ ಮಾಡುವಂಥ ಪ್ರಯತ್ನ ಅವನಿಂದ ಸಂಭವಿಸಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಕೂಡ ಕಾನೂನಿನಲ್ಲಿ ಆತನಿಗೆ ಶಿಕ್ಷೆಯಾಗುವಂತಹ ಸಾಧ್ಯತೆಗಳು ಕೂಡ ಇರ್ತವೆ ಕಾವ್ಯ. ಜೊತೆಗೆ ದಾಖಲೆಗಳನ್ನು ಇಟ್ಟುಕೊಂಡು ಮಾತ್ರ ಆರೋಪವನ್ನ ಮಾಡಬೇಕಾಗಿ ಬರುತ್ತೆ ಕಾವ್ಯ. ಎಸ್ ಸಾಹಿಲ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಹೇಳಿದ ಹಾಗೆ ಆತ ಮೊದಲೇ ಏನಾದ್ರೂ ಸಾಕ್ಷಿ ಪುರಾವೆಗಳನ್ನ ಇಟ್ಟು ವಿಡಿಯೋಗಳನ್ನ ಮಾಡಿದ್ರೆ ಈ ಡುಂಬರಾಟಕ್ಕೆ ಆತ ತಲೆ ಕೊಡುವಂತಹ ವಿಚಾರವೇ ಬರ್ತಿರ್ಲಿಲ್ಲ. ಆತನ ಬಳಿ ಸಾಕ್ಷಿ ಆಧಾರ ಇಲ್ಲದೆ ಆಧಾರ ರಹಿತವಾಗಿ ವಿಡಿಯೋ ಮಾಡಿ ಬಿಟ್ಟಿದ್ದಕ್ಕೆ ಒಂದಿಷ್ಟು ಜನ ಆ ಕಥೆಯನ್ನ ಒಪ್ಪಿಕೊಂಡು ಹೌದೌದು ಅಂತ ಹೇಳಿದ್ರೆ, ಇನ್ನೊಂದಿಷ್ಟು ಜನ ಇಲ್ಲ ಆಧಾರ ರಹಿತವಾಗಿ ಮಾತನಾಡ್ತಾ ಇದ್ದೀರಾ ಅಂತ ಹೇಳಿ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ಎಡಿಜಿಪಿ ಹಿತೇಂದ್ರ ಆದೇಶದ ಬೆನ್ನಲ್ಲೇ ಖಾಕಿ ಅಲರ್ಟ್ ಆಗಿತ್ತು. ಹಾಗೆ ಸ್ವಯಂ ಪ್ರೇರಿತವಾಗಿ ಪೊಲೀಸರು ಆತನ ಮೇಲೆ ಎಫ್ಐಆರ್ ಅನ್ನು ಕೂಡ ದಾಖಲೆ ಮಾಡಿದ್ದಾರೆ. ಸೌಜನ್ಯ ಕೇಸ್ ಇದೇ ವಿಚಾರವನ್ನ ಇಟ್ಟುಕೊಂಡು ಈತ ಗೋಮುಖ ವ್ಯಾಘ್ರನಂತೆ ವರ್ತನೆ ಮಾಡ್ತಿದ್ದಾನೆ ಎನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೇಸ್ ಹಾಕಿ ಜಡ್ದಿದ್ದಾರೆ. ಈಗ ತಾನು ಗೋಮುಖ ವ್ಯಾಘ್ರ ಅಲ್ಲ, ನಾನು ಗೋವೆ, ಅದಕ್ಕೆ ನನ್ನ ಹತ್ರ ಸಾಕ್ಷಿ ಪುರಾವೆಗಳು ಇದೆ ಅಂತ ಆಗಿದ್ರೆ ಸಾಕ್ಷಿ ಪುರಾವೆಗಳನ್ನ ಸಬ್ಮಿಟ್ ಮಾಡಬೇಕು.